ನಮಸ್ಕಾರ. ಹೊಸ ವರ್ಷದ ಮೂಡಿಂದ ಹೊರಗೆ ಬಂದು ಮತ್ತೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀರಿ ಅನ್ಸುತ್ತೆ. ಹೊಸ ವರ್ಷದಲ್ಲಿ ಹೊಸ ರೆಸೊಲ್ಯೂಷನ್ ಸಹ ತಗೊಂಡಿರ್ತೀರಿ. ಅದೇನೇ ಇರಲಿ, ಈ ವರ್ಷದ ಆರಂಭದಲ್ಲೊಂದು ಇನ್ಸ್ಪಿರೇಷನ್ ಸ್ಟೋರಿ ಹೇಳಿ ನಿಮ್ಮನ್ನ ಹುರಿದುಂಬಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು 75 ರೂಪಾಯಿ ಪೇಮೆಂಟ್ ತಗೊಂತಿದ್ದ ವ್ಯಕ್ತಿಯೊಬ್ಬ 100 ಕೋಟಿ ಪೇಮೆಂಟ್ ವರೆಗೂ ಬೆಳೆದ ಕತೆ. ಇದು ಬಾಲಿವುಡ್ ಬ್ಯಾಡ್ ಬಾಯ್ ಕತೆ. ಇದು ಸಲ್ಲು ಸ್ಟೋರಿ. ಇದು ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ರೇಷ್ಮಾ. ಸಲ್ಮಾನ್ ಖಾನ್ ಯಾರಿಗ್ ತಾನೇ ಗೊತ್ತಿಲ್ಲ. ಬಾಲಿವುಡ್ ಬ್ಯಾಡ್ ಬಾಯ್ ಅಂತಾನೆ ವರ್ಲ್ಡ್ ಫೇಮಸ್. ತನ್ನ ಸ್ಟೈಲ್, ಬಾಡಿ ಲುಕ್ ಇಂದಾನೆ ಜನಮನ ಗೆದ್ದ ಬಿಗ್ ಸೂಪರ್ ಸ್ಟಾರ್. ಇವತ್ತು ಸಲ್ಮಾನ್ ಖಾನ್ ಅಂದ್ರೆ ಅದೊಂದು ಬ್ರ್ಯಾಂಡ್. ಸಿನಿಮಾ ಇರಲಿ, ಟಿವಿ ಶೋ ಇರಲಿ, ಅಲ್ಲಿ ಸಲ್ಮಾನ್ ಖಾನ್ ಇದ್ರೆ ಸಕ್ಸಸ್ ಗ್ಯಾರಂಟಿ. ಸಲ್ಮಾನ್ ಖಾನ್ ಸಕ್ಸಸ್ ಸ್ಟೋರಿ ನಿಜಕ್ಕೂ ವೆರಿ ಇನ್ಸ್ಪಿರೇಷನಲ್. ಇವತ್ತು ಇಷ್ಟು ದೊಡ್ಡ ಸ್ಟಾರ್ ಆಗಿರೋ ಸಲ್ಮಾನ್ ಖಾನ್ ಮುಂಚೆ ಹೀಗೆಲ್ಲ ಇದ್ರ ಅಂತ ಖಂಡಿತ ಹೆಬ್ಬೆರೋ ಹಾಗೆ ಮಾಡೋ ಥರ ಇದೆ ಅವರ ಲೈಫ್ ಜರ್ನಿ. ಸಲ್ಮಾನ್ ಮೊದಲ ಪೇಮೆಂಟ್ ಎಷ್ಟು ಗೊತ್ತಾ? ನೀವು ಗೆಸ್ ಮಾಡೋಕ್ಕೂ ಆಗಲ್ಲ. ಹಿಟ್ ಜಸ್ಟ್ 75 ರೂಪೀಸ್. ಹೌದು ರೀ, ಬರೀ 75 ರೂಪಾಯಿ ಅಂತೆ ಸಲ್ಮಾನ್ ಖಾನ್ ತಗೊಳ್ತಿದ್ದ ಮೊದಲ ಪೇಮೆಂಟ್. ಇದನ್ನು ಸ್ವತಃ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೊಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋಕ್ಕೂ ಮುಂಚೆ ಸಲ್ಮಾನ್ ಖಾನ್ ಅಲ್ಲಿ ಇಲ್ಲಿ ಸೈಡ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ರು. ಮುಂದೆ ಯಾರೋ ಕುಣಿತಾ ಇದ್ರೆ ಹಿಂದೆ ಸಣಕಲು ದೇಹ ಸಲ್ಮಾನ್ ಬ್ಯಾಡ್ ಡ್ಯಾನ್ಸರ್ ಆಗಿ ಸ್ಟೆಪ್ ಹಾಕ್ತಾ ಇದ್ರು. ಇವತ್ತಿಗೂ ಸಲ್ಮಾನ್ ಖಾನ್ ಡ್ಯಾನ್ಸಿಗೂ ಅಷ್ಟಕ್ಕಷ್ಟೇ. ಅವಾಗ ಇನ್ನೆಷ್ಟು ಚೆನ್ನಾಗಿ ಮಾಡ್ತಿದ್ರು ದೇವರಿಗೆ ಗೊತ್ತು. ಮುಂಬೈನ ತಾಜ್ ಹೋಟೆಲ್ನಲ್ಲಿ ಯಾವುದೋ ಒಂದು ಈವೆಂಟ್ ಹಲವು ವರ್ಷಗಳ ಹಿಂದೆ ನಡೆದಿತ್ತು. ಅವತ್ತು ಸಲ್ಮಾನ್ ಖಾನ್ ಫ್ರೆಂಡ್ ಒಬ್ಬರು ಅಲ್ಲಲ್ಲಿ ಡ್ಯಾನ್ಸರ್ ಆಗಿ ಹೋಗ್ತಾ ಇದ್ರು. ಸಲ್ಮಾನ್ಗೂ ಸಹ ತಾಜ್ ಹೋಟೆಲ್ ಈವೆಂಟ್ಗೆ ಆಫರ್ ಕೊಟ್ಟಿದ್ದಾರೆ. ಸೊ ಸಲ್ಮಾನ್ ಖಾನ್ 75 ರೂಪಾಯಿಗೆ ಒಪ್ಕೊಂಡು ಈವೆಂಟ್ನಲ್ಲಿ ಸೈಡ್ ಡ್ಯಾನ್ಸರ್ ಆಗಿ ಸ್ಟೆಪ್ ಹಾಕಿದ್ರು. ಅದಾದ್ಮೇಲೆ ಕ್ಯಾಂಪ್ ಕೋಲಾದಲ್ಲಿ 750 ರೂಪಾಯಿಗೆ ಕೆಲಸಕ್ಕೆ ಸೇರ್ಕೊಂಡು ಅದು 1500 ರೂಪಾಯಿ ಆಗೋ ತನಕ ಅಲ್ಲೇ ಕೆಲಸ ಮಾಡಿದ್ರು. ಮೈನೆ ಪ್ಯಾರ್ ಕಿಯಾ ಸಿನಿಮಾದಲ್ಲಿ ಆಫರ್ ಸಿಕ್ಕಿದಾಗ ಸಲ್ಮಾನ್ ತಗೊಂಡ ಮೊದಲ ಪೇಮೆಂಟ್ 31,000 ರೂಪಾಯಿ. ಅದು ಸಕ್ಸಸ್ ಆದ್ಮೇಲೆ ತುಂಬಾ ವರ್ಷಗಳ ಕಾಲ ಪ್ರತಿ ಸಿನಿಮಾಗೆ 75,000 ರೆವಲ್ಯೂಷನ್ ತಗೊಂತಿದ್ರು ಸಲ್ಮಾನ್ ಖಾನ್. ಅಲ್ಲಿಂದ ಸಲ್ಮಾನ್ ಖಾನ್ ನಡೆದಿದ್ದೇ ಹಾದಿ. ಮಾಡಿದ್ದ ಸಿನಿಮಾಗಳೆಲ್ಲ ಒಂದರ ಮೇಲೊಂದರಂತೆ ಹಿಟ್ ಮೇಲೆ ಹಿಟ್. 75,000ದಿಂದ ಲಕ್ಷ, ಲಕ್ಷದಿಂದ 10 ಲಕ್ಷ, ಅಲ್ಲಿಂದ ಕೋಟಿ, 10 ಕೋಟಿ, 25 ಕೋಟಿ, 50 ಕೋಟಿ, 100 ಕೋಟಿ ಎಲ್ಲ ದಾಟಿ ಇವಾಗ ಸಲ್ಮಾನ್ ಖಾನ್ ಒಂದು ಸಿನಿಮಾಗೆ ತಗೊಳ್ಳೋದು ಬರೋಬ್ಬರಿ 130 ಕೋಟಿ. ಹ್ಞೂ ಕಣ್ರಿ, ಒಂದೇ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡೋಕೆ ಸಲ್ಮಾನ್ ಖಾನ್ ತಗೊಳ್ಳೋ ಪೇಮೆಂಟ್ 130 ಕೋಟಿ ರೂಪಾಯಿ. ಹಂಗ್ ನೋಡಿದ್ರೆ ಇಂಡಿಯಾದಲ್ಲಿ 100 ಕೋಟಿ ಪೇಮೆಂಟ್ ತಗೊಂಡ ಮೊದಲ ಸ್ಟಾರ್ ಕೂಡ ಸಲ್ಮಾನ್ ಖಾನ್. 2016ರಲ್ಲಿ ಸಲ್ಮಾನ್ ಖಾನ್ ಸುಲ್ತಾನ್ ಸಿನಿಮಾಗೆ 100 ಕೋಟಿ ತಗೊಂಡಿದ್ರು. ಯಶ್ ರಾಜ್ ಫಿಲ್ಮ್ಸ್ನ ಮತ್ತೊಂದು ಸಿನಿಮಾ ಟೈಗರ್ ಜಿಂದಾ ಹೈ ಸಿನಿಮಾಗೆ ಸಲ್ಮಾನ್ ಖಾನ್ ತಗೊಂಡಿದ್ದು 130 ಕೋಟಿ. ಸಲ್ಮಾನ್ ಖಾನ್ ಬಿಟ್ರೆ ಶಾರುಖ್ ಖಾನ್ ಸಹ 120 ಕೋಟಿ ಪಠಾನ್ ಸಿನಿಮಾಗೆ ಚಾರ್ಜ್ ಮಾಡಿದ್ರು. ಅಮೀರ್ ಖಾನ್ ಸಹ 100ರಿಂದ 120 ಕೋಟಿ ತಗೊಂತಾರೆ. ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸಹ 100 ಕೋಟಿ ಮೇಲೇನೆ ಚಾರ್ಜ್ ಮಾಡ್ತಾರೆ. ಯಾರ್ಯಾರು ಇವತ್ತು 100 ಕೋಟಿ ರೆವಲ್ಯೂಷನ್ ತಗೊಬೋದು? ಒಂದು ಸಿನಿಮಾಗೆ 100 ಕೋಟಿ ಚಾರ್ಜ್ ಮಾಡಿದ ಮೊದಲ ಭಾರತೀಯ ನಟ ಸಲ್ಮಾನ್ ಖಾನ್. 75 ರೂಪಾಯಿಯಿಂದ 130 ಕೋಟಿ ಜರ್ನಿ ಕೇಳೋಕೆ ಸಖತ್ತಾಗಿದೆ ಅಲ್ವಾ? ನೀವು ಒಂದ್ಸಲ ನಿಮ್ಮ ಸಂಬಳ ಎಷ್ಟು ಅನ್ನೋದು ಲೆಕ್ಕ ಹಾಕಿ. ಎಷ್ಟು ತಗೊಳ್ಳೋ ತನಕ ಬೆಳಿಬೇಕು ಅಂತ ಪ್ಲ್ಯಾನ್ ಮಾಡಿ. ಹಾಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಪೀಡ್ ಪ್ಲಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹೋಗ್ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.